ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ನಗರಸಭಾ ಮಾಜಿ ಸದಸ್ಯರು ಹಾಗೂ ಹಿರೇಬಿದನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉದ್ಯಮಿ ವೆಂಕಟರೆಡ್ಡಿ ಹಾಗೂ ವಿಜಯ ಭಾಸ್ಕರ ರೆಡ್ಡಿಯವರು ಹಾಗೂ ಅವರ ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಯಾವುದೇ ರೀತಿಯ ಪೂರ್ವ ಷರತ್ತುಗಳಿಲ್ಲದೆ ನಮ್ಮ ಬಣಕ್ಕೆ ಸೇರ್ಪಡೆಯಾಗ್ತಿರುವುದು ನನಗೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು. ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಎನ್ ವೆಂಕಟರೆಡ್ಡಿ ಮತ್ತು ವಿಜಯ ರಾಘವರೆಡ್ಡಿ ಅವರನ್ನು ತಮ್ಮ ಬಣಕ್ಕೆ ಸ್ವಾಗತಿಸಿ ಮಾತನಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರಿಗೆ ನೀಡಿದ ಭರವಸೆಯಂತೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇನೆ. ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಮೂಲ ಸೌಲಭ್ಯಗಳಾದ ರಸ್ತೆ, ಕುಡಿಯುವ ನೀರು, ವಸತಿ, ನಿವೇಶನಗಳನ್ನು ಒದಗಿಸಲು ಮೊದಲ ಆದ್ಯತೆಯನ್ನು ನೀಡುತ್ತಿರುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿ, ಅಹಿಂದ ವರ್ಗಗಳ ನಾಯಕ ಆರ್ ಅಶೋಕ್ ಕುಮಾರ್, ಕೋಚಿಮುಲ್ ಮಾಜಿ ಅಧ್ಯಕ್ಷ ಜೆ ಕಾಂತರಾಜು, ನಗರಸಭಾ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ವೆಂಕಟರಮಣ ರೆಡ್ಡಿ, ನಿವೃತ್ತ ಅಧಿಕಾರಿ ನರಸಿಂಹಮೂರ್ತಿ, ಬಿಆರ್ ಶ್ರೀನಿವಾಸ್ ಮೂರ್ತಿ, ರಮಣರೆಡ್ಡಿ, ಅಲಂಪಲ್ಲಿ ವೇಣು, ಶ್ರೀನಿವಾಸ್ ಗೌಡ್ರು, ಯುವ ಉದ್ಯಮಿ ವಿಕ್ರಮ್ ಬಾಬಣ್ಣ, ಮಾಜಿ ನಗರಸಭಾ ಸದಸ್ಯರಾದ ಕಲೀಮುಲ್ಲಾ, ಶ್ರೀರಾಮಪ್ಪ, ಜಯರಾಮ್, ರಾಜ್ಕುಮಾರ್ ಹಾಗೂ ಕೆಎಚ್ಪಿ ಬಣದ ಮುಖಂಡರು, ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು. ವೆಂಕಟರೆಡ್ಡಿಯವರು, ಶಂಕರ್ ರೆಡ್ಡಿಯವರು, ರಾಜಾರೆಡ್ಡಿಯವರು, ಶಿವರೆಡ್ಡಿಯವರು, ಸೋಮಶೇಖರ್ ರೆಡ್ಡಿ, ಗಂಗರೆಡ್ಡಿ, ಗೋಪಾಲ್ ರೆಡ್ಡಿ, ಶ್ರೀನಾಥ್ ರೆಡ್ಡಿ, ಗಂಗರಾಜು, ಬಾಬು, ಗಂಗಾಧರಪ್ಪ, ಗೋಪಾಲು, ನಾರಾಯಣಪ್ಪ, ಹಾಗೇನೆ ಸಂಜಯ್, ಚಿಕ್ಕು, ನರಸಿಂಹಮೂರ್ತಿ, ಹನುಮಂತರಾಯ್, ಹಾಗೇನೆ ಮಾಧುರೆಡ್ಡಿ, ಬೈಯಪ್ಪ ರೆಡ್ಡಿ, ಡೈರಿ ಕಾರ್ಯದರ್ಶಿಯವರು, ಶ್ರೀನಿವಾಸ ರೆಡ್ಡಿ, ಇನ್ನೊಬ್ಬರು ಶ್ರೀನಿವಾಸ ರೆಡ್ಡಿ, ಲಕ್ಷ್ಮೀನಾರಾಯಣ, ಮಂಜುನಾಥ್, ಅಶೋಕ್, ಮಂಜೂರಪ್ಪ, ನರಸಿಂಹಮೂರ್ತಿ, ಬಾಲರಾಜು, ರವಿ, ಗಂಗಯ್ಯ, ನರಸಿಂಹಪ್ಪ, ಗೋಪಾಲು, ನರಸಿಂಹಮೂರ್ತಿ, ಬಾಲರಾಜು, ಗಜರಪ್ಪ, ತಿಮ್ಮಪ್ಪ, ಗಂಗಾಧರ್, ಇವರು ಇನ್ನೂ ಬಹಳಷ್ಟು ಹೇಳ್ತಾ ಹೋದ್ರೆ ಹೀಗೇನೆ ನರಸಿಂಹಮೂರ್ತಿ, ಗಂಗರಾಜು, ರಮಣರೆಡ್ಡಿ, ರಾಜೇಶು, ಅಕ್ಷಯ, ದೀಪಕ್, ಹರೀಶು, ಭಾನು, ಕಾರ್ತಿಕ್, ನವೀನು, ಭಗತ್, ರಂಜಿತ್, ಮಣಿ, ಹಾಗೇನೆ ಕುರುಬಳ್ಳಿ ಗ್ರಾಮ ಪಂಚಾಯತಿಯಿಂದ VSSN ಅಧ್ಯಕ್ಷ ಶ್ರೀರಾಮರೆಡ್ಡಿ ಹೇಳಿದ್ದೀನಿ ಅವರು, ರವೀಂದ್ರ ರೆಡ್ಡಿ, ಪಾಪಿರೆಡ್ಡಿ, ರಹತ್ ಖಾನ್, ಹನುಮಂತರಾಯಪ್ಪ, ನರಸಿಂಹಪ್ಪ, ನರಸಿಂಹಮೂರ್ತಿ, ನಾಗರಾಜು, ಬಾಲಪ್ಪ, ರಾಜಪ್ಪ, ಪ್ರಭಾಕರ್, ಹೀಗೆ ಅನೇಕ ಮುಖಂಡರುಗಳು ಇವತ್ತು ನಮ್ಮ ಬಣಕ್ಕೆ ಸೇರ್ತಾ ಇದ್ದಾರೆ. ಇವರೆಲ್ಲ ಸೇರಿರೋದು ಖಂಡಿತವಾಗಿ ನಾನು ಹೇಳ್ತೀನಿ, ಈ ಹಿರೇಬಿದನೂರು ಭಾಗ ಮತ್ತು ಒಂದು 2-3 ನಗರಸಭೆಯ ಒಂದು ಗೆಲುವಿಗೆ ಒಂದು ಆನೆ ಬಲ ಬಂದಿದೆ ನಮಗೆ ಅಂತ ನನ್ನ ಭಾವನೆ. ಆನೆ ಬಲ ಬಂದಿದೆ. ಅದನ್ನು ಕೂಡ ಯಾವುದೇ ಒಂದು ನನಗೆ ಕಂಡೀಷನ್ ಇಲ್ಲದೆ ಬಂದಿರೋದು ನನಗೆ ಇನ್ನೂ ಕೂಡ ಒಂದು ಹೆಮ್ಮೆ. ಅದರಿಂದ ಇಂಥ ಒಂದು ವ್ಯಕ್ತಿತ್ವ ಒಳ್ಳೆಯವರು ಬಂದಿರೋದಕ್ಕೆ ಕಾರಣ ಇಷ್ಟೇ, ಅದನ್ನು ಕಾರಣ ಇಡ್ತೀನಿ. ಈಗ ಇವರೊಬ್ಬರೇ ಅಲ್ಲ, ಈ ನನಗೆ ಇದರಲ್ಲಿ ಬಂದು ಸೇರ್ಕೊಂಡ್ರು. ಇಲ್ಲಿ ನಮ್ಮ ಅಶೋಕ್ ಕುಮಾರ್ ಹೇಳಿದಂಗೆ ದೀಪಾವಳಿದಲ್ಲೂ ಒಂದು ಗುಂಪು ಸೇರ್ಕೊಂಡ್ರು. ಅದೇ ತರ ನಗರಸಭೆಯಲ್ಲೂ ಬಂದು ಅನೇಕ ಸದಸ್ಯರು ಬಂದು ಸೇರ್ಕೊಂಡ್ರು. ಅವ್ರಿಗೆಲ್ಲ ಒಂದೇ, ನಾನು ಕಂಡಂಗೆ 2.5 ವರ್ಷಗಳ ಕಾಲ ನಾವು ಯಾವ ತರ ಅಭಿವೃದ್ಧಿ ಮಾಡ್ಕೊಂಬರ್ತಾ ಇದ್ದೀನಿ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆಗಳಿರ್ಬೋದು, ಆ ಗ್ರಾಮಕ್ಕೆ ವಾಟರ್ ಇದಿರ್ಬೋದು, ಯಾವುದೋ ಕುಡಿಯೋ ನೀರು, ಶುದ್ಧ ನೀರು ಕುಡಿಯೋ ಘಟಕ ಇರ್ಬೋದು, ಹಾಗೇನೆ ಹೈಮಾರ್ಕ್ಸ್ ಇರ್ಬೋದು, ರಸ್ತೆಗಳಿರ್ಬೋದು, ಸ್ಕೂಲ್ ಕಟ್ಟಡಗಳಿರ್ಬೋದು, ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲವನ್ನು ಕೂಡ ಯಾವುದೇ ಭೇದ ಭಾವ ಮಾಡಿದ್ರೆ ಪ್ರತಿಯೊಂದು ಕಡೆಯಲ್ಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ಅವ್ರ ಗಮನಕ್ಕೆ ಬಂದಿದೆ. ಈಗ ನಿಮ್ಗೆಲ್ಲ ಕಂಡಂಗೆ ಅನೇಕ ರಸ್ತೆಗಳ ಕೈದ್ರೆ ಈಗ ನಿಮ್ಗೇನು ಗೊತ್ತಾಗಲ್ಲ. ನಿಮಗೆ ಒಂದು 3 ತಿಂಗಳು ಕಳೆಯಲಿ, 3-4 ತಿಂಗಳು ನಾನು ಏನು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಷ್ಟು ಕೆಲಸನೂ ನೀವು ಅದರಲ್ಲಿ ಸಂಪೂರ್ಣ ನಿಮ್ಗೆ ಕಣ್ಣಿಗೆ ರಾಜುತ್ತೆ ಕೆಲಸ. ಈಗೇನು ಕಾಣ್ತಾ ಇಲ್ಲ, ನಡೀತಾನೆ ಕಾಣ್ತಾ ಇಲ್ಲ. ಕಂಪ್ಲೀಟ್ ಆಗ್ಬೇಕಾದ್ರೆ 3 ತಿಂಗಳು ಬೇಕಾಗ್ಬೋದು. ಅದ್ರ ಜೊತೆಗೆ ನಮ್ಮ PA ತಂದು ಕೊಟ್ಟರು, ಸರ್ ಇಷ್ಟು ಜಾಗ ನೀವು ನೀವು ತಂದಿದ್ರಿ ಅಮೌಂಟ್ನ, ಇದನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ. ಎಷ್ಟು ಗೊತ್ತಾ ಟೋಟ್ಲು 217 ಕೋಟಿ ರೂಪಾಯಿ ಕೆಲಸ ನಾವು ಸ್ಟಾರ್ಟ್ ಮಾಡಬೇಕು. ಹಳ್ಳಿಗೆ ರೋಡ್ಗಳು, ರಸ್ತೆಗಳು ಬರ್ತವೆ. ಅದರಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ 13 ಕೋಟಿ, ಲೋಕೋಪಯೋಗಿ ಇಲಾಖೆಯಲ್ಲಿ 56 ಕೋಟಿ, ಗ್ರಾಮೀಣ ಪಂಚಾಯತಿನಲ್ಲಿ 32 ಕೋಟಿ, ನನ್ನ ವಿವೇಚನೆ ಕೋಟದಲ್ಲಿ 8.25 ಕೋಟಿ. ಹಾಗೇನೆ ಇದರಲ್ಲಿ ಎತ್ತಿನ ಹೊಳೆಯಲ್ಲಿ ಎಷ್ಟು ತಂದಿದ್ದೀನಿ ಗೊತ್ತಾ? 60 ಕೋಟಿ ತಂದಿದ್ದೀನಿ. ಅದನ್ನು ಈಗ ಸ್ಟಾರ್ಟ್ ಆಗಬೇಕು. 60 ಕೋಟಿನ ಡೆಪ್ಟಿ CM ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು 60 ಕೋಟಿ ರೂಪಾಯಿ ತಂದಿದ್ದೀನಿ. 60 ಕೋಟಿನ ಪ್ರತಿ ಹಳ್ಳಿ ಕೆಲಸ ಮಾಡ್ತೀನಿ ಎಲ್ಲೆಲ್ಲಿ ಬೇಕು. ಹಾಗೇನೆ ಬೆಸ್ಕಾಂ ಇಲಾಖೆಯಲ್ಲಿ ಒಂದ್ಸತಿ 4 ಕೋಟಿ ತಂದೆ ಮೊನ್ನೆ.
ಅದು 100 TC ಕೊಟ್ಟೆ. ಎಲ್ಲೆಲ್ಲಿ 63 ಮತ್ತು 100 ಎಲ್ಲೆಲ್ಲಿ ಕರೆಂಟು 1 TC ಇಂದ 5, 6, 7, 8 ಆಗ್ತಾ ಇದ್ರು. ಆ ಬೋರ್ ಒಳಗಡೆ ಏನಾಗುತ್ತೋ ಪಂಪ್ ಸೆಟ್ ಹಾಳಾಗ್ತಾ ಇತ್ತು. ಯಾಕೆಂದ್ರೆ ಅತ್ಯಂತ ಮಹತ್ವದ ಕ್ಷಣವಾಗಿದೆ. ಇದು ಯಾವುದೇ ತಾತ್ಕಾಲಿಕ ನಿರ್ಧಾರವಲ್ಲ. ಇದು ನನ್ನ ಚಿಂತನೆ, ನನ್ನ ಅನುಭವ ಮತ್ತು ನನ್ನ ಜನಪರ ನಂಬಿಕೆಗಳನ್ನು ಹುಟ್ಟಿದ ನಿರ್ಧಾರವಾಗಿದೆ. ನಾನು ಸುಮಾರು 25 ವರ್ಷಗಳಿಂದ ಹಿರೇಬಿದನೂರು ಹಾಲು ಉತ್ಪಾದಕರ ಸಂಘದಲ್ಲಿ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತೇನೆ. ಗೌರಿಬಿದನೂರು ನಗರದ 6ನೇ ವಾರ್ಡ್ನಲ್ಲಿ ನಗರ ಸದಸ್ಯನಾಗಿ ಆಯ್ಕೆಯಾಗಿ ಜನರ ಮೆಚ್ಚುಗೆಯನ್ನು ಗಳಿಸುವ ಸೇವೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ರೈತರ ಹಿತರಕ್ಷಣಾ ಸೇನೆಯ ಸಂಸ್ಥಾಪಕರಾಗಿ ಹಾಲಿನ ಬೆಲೆ ಏರಿಸಲು ಹಲವಾರು ಹೋರಾಟಗಳನ್ನು ನಡೆಸಿ ಲಕ್ಷಾಂತರ ರೂಪಾಯಿಗಳ ಆರ್ಥಿಕವಾಗಿ ಸಬಲೀಕರಣವಾಗಲು ನನ್ನ ಈ ಹೋರಾಟವನ್ನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಎಂದು ನನ್ನ ಆತ್ಮತೃಪ್ತಿ ಇದೆ. ನಾನು ದೈವಭಕ್ತನಾಗಿದ್ದು ಸಾಕಷ್ಟು ದೇವಾಲಯ ಜೀರ್ಣೋದ್ಧಾರಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ದೇವಾಲಯ ದರ್ಶನಕ್ಕೆ, ಭಕ್ತರ ಯಾತ್ರೆಗಳಿಗೆ, ಊಟದ ವ್ಯವಸ್ಥೆಗೆ ಸೌಕರ್ಯಗಳನ್ನು ಕಲ್ಪಿಸುತ್ತಾ ಅನೇಕ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಮತ್ತು ಸೇವಿಸುತ್ತಾ ಬಂದಿದ್ದೇನೆ. ನಾನು ಈ KHP ಬಣಕ್ಕೆ ಸೇರೋದಕ್ಕೆ ಕಾರಣ ಒಂದೇ, ಜನರ ಹಿತ, ಸಮಾಜದ ಅಭಿವೃದ್ಧಿ ಹಾಗೂ ನ್ಯಾಯಯುತ ಆಡಳಿತ ದುಡಿದೆವು. KHP ಬಣ ಸದಾ ಸಾಮಾನ್ಯ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ, ದುರ್ಬಲರ ಪರವಾಗಿ ನಿಂತಿದೆ ಮತ್ತು ಅಭಿವೃದ್ಧಿಯ ದಾರಿಯನ್ನು ತೋರಿಸುತ್ತಿದೆ. ಇಂದಿನ ಕಾಲದಲ್ಲಿ ರಾಜಕೀಯವು ಅಧಿಕಾರಕ್ಕಾಗಿ ಎಲ್ಲ ಸೇವೆಗಾಗಿರಬೇಕು. ಈ ನನ್ನ ಸೇರ್ಪಡೆ ಯಾವುದೇ ಸ್ವಾರ್ಥಕ್ಕಾಗಿ ಅಲ್ಲ. ನನ್ನ ಶ್ರೇಯೋಭಿಲಾಷಿಗಳ ಒತ್ತಡದ ಮೇರೆಗೆ ನಾನು ಸೇರ್ಪಡೆಗೆ ಒಪ್ಪಿರುತ್ತೇನೆ. ಇದು ಯಾವುದೇ ಹಣದ ಅಧಿಕಾರದ ಅಂಶಕ್ಕೆ ಒಳಗಾಗಿ ಸೇರ್ಪಡೆಯಾಗುತ್ತಿಲ್ಲ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮ KHP ಬಣಕ್ಕೆ ಸೇರ್ಪಡೆಯಾದ ಮೇಲೆ ನನ್ನ ಶ್ರೇಯೋಭಿಲಾಷಿಗಳ ಮನನೋಯಿಸದಂತೆ ನನ್ನನ್ನು ಗೌರವಯುತವಾಗಿ ಬಳಸಿಕೊಳ್ಳಬೇಕೆಂದು ಜನಪ್ರಿಯ ಶಾಸಕರಲ್ಲಿ ನನ್ನ ಮನವಿ. ಮುಂದಿನ ದಿನಗಳಲ್ಲಿ ನಾನು KHP ಬಣದ ಆದರ್ಶಗಳನ್ನು ಪಾಲಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಈ ವೇದಿಕೆಯಲ್ಲಿ ಭರವಸೆ ನೀಡುತ್ತಿದ್ದೇನೆ. ಜನರೊಂದಿಗೆ ನಿಂತು ಅವರ ಸಮಸ್ಯೆಗಳಿಂದ ಸ್ಪರ್ಧಿಸುವುದಲ್ಲದೆ ನನ್ನ ಗುರಿ, ನನ್ನ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ, ನನ್ನ ಶ್ರೇಯೋಭಿಲಾಷಿಗಳಿಗೂ ಹಾಗೂ ಮತ್ತು ಈ KHP ಬಣದ ಎಲ್ಲ ಮುಖಂಡರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದು ಹೇಳುತ್ತಾ ಈ ಅಭಿವೃದ್ಧಿ ಪಾಲಿಕೆ ನಿರ್ಮಿಸೋಣ. ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಾವು ಎನ್ವಿರಾನ್ಮೆಂಟ್ ನಮ್ಮ ಸೋಮಶೇಖರ ರೆಡ್ಡಿ ಇಲ್ಲದರೆಲ್ಲ ಯಾವಾಗಲೂ ಬನ್ನಿ ನಮ್ಮ ಒಳ್ಳೆಯವರು ಬನ್ನಿ, ನಮ್ಮ ಪಕ್ಷಕ್ಕೆ ಬನ್ನಿ, ಕುಡ್ಸಾಂಗ್ರ ಹತ್ರ ಇದ್ರಿ, ಅವ್ರು ಒಳ್ಳೆ ವ್ಯಕ್ತಿ ಅಂತ ಕೇಳ್ತಾ ಇದ್ದೆ ನಾನು. ಮೊನ್ನೆ ದಿನ ಇಲ್ಲೆಲ್ಲ ರೈತರು ಇದ್ದಾರೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ರೈತರು ಇದ್ದಾರೆ. ರೈತರಿಗೆ ಯಾವ ಮುಸ್ಲಿಂಗಳ ವ್ಯಾಪಾರಿಗಳು ಮೋಸ ಮಾಡಿದ್ರು, ಅವರು ಗರ್ಸಿ ತಾಲೂಕು ಆಫೀಸ್ ಗರ್ಸಿ ಇದು ಮಾಡಿ ಸೆಟಿಲ್ಮೆಂಟ್ ಮಾಡಿ ಈ ಹಿಸ್ಟ್ರಿಯಲ್ಲಿ ಯಾವ MLA ಈ ರೀತಿ ಮಾಡಿಲ್ಲ. ಹೋಗಿ ಅವರು ಕಷ್ಟಪಟ್ಟು ಪಾಪ ರೈತರು ಅವರು ಹಾಕಿ ಎಲ್ಲ ಇದಾಗ್ತದೆ. ಆದ್ರೂ ಯಾರೇ ಹೋಗಿರಪ್ಪ ಅಂತ ಅದಕ್ಕೆ ನಾನು ಅವರ ಇದು ಗುಣ ಮೆಚ್ಚಿ, ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನಾನು ಈ ದಿನ ನಾವೆಲ್ಲರೂ ನಮ್ಮ ವಿಲೇಜಲ್ಲಿ ನಮ್ಮ ಪಂಚಾಯತಿ ಮಟ್ಟದಲ್ಲಿ ವೆಂಕಟರೆಡ್ಡಿ ಅಣ್ಣವರು, ವೆಂಕಟರೆಡ್ಡಿ ಅಣ್ಣವರು ಎಲ್ಲ ಮಾತಾಡ್ಕೊಂಡು ನಮ್ಗೆ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಅವ್ರು ಹಿಂದೆ ಹೋಗೋಣ, ಅವ್ರು ಕೈಪಾಲ ಪಡಿಸೋಣ, ಮುಂದೆ ತಾಲೂಕು ಅಭಿವೃದ್ಧಿ ಆಗುತ್ತೆ, ಗ್ರಾಮ ಅಭಿವೃದ್ಧಿ ಆಗ್ತದೆ, ಎಲ್ಲ ಇದಾಗುತ್ತೆ. 2 ವರ್ಷದಿಂದ ಯಾವುದೇ ಒಂದು ಗಲಭೆಗಳಿಲ್ಲ, ಒಂದು ಇದಿಲ್ಲ, ಒಂದು ರೋಡಿಸ್ಟೇನ್ ತೆಗೆದಿಲ್ಲ, ಯಾವುದೂ ಇಲ್ಲ. ಆದ್ರಿಂದ ಅವರ ಅವರು ಕೈಪಾಸ್ ನಮಗೂ ಬೇರೆ ಕಡೆಯಿಂದ ಅವರು ಕೇಳ್ತಂತ ಅವ್ರು ಹೇಳ್ತಂತ ನಾವು ಅನ್ಕಂಡೀಷನಲ್ ಆಗಿ ಯಾವುದೇ ಪ್ರತಿಫಲಾಂಶ ಇಲ್ಲದೆ ನಾವು ಇರೋವರೆಗೂ ಅವ್ರ ಜೊತೆ ಇರ್ತೀವಿ, ಅವ್ರ ಕೈ ಪಡಿಸ್ತೀವಿ ಅಂತೇಳಿ ನನಗೆ ಅವಕಾಶ ಮಾಡ್ಕೊಂಡಿದ್ದೀನಿ. ಅವ್ರು ಗುಣಿಸ್ತಾ ನಾನು ಹೋಗ್ತಾ ಇದ್ರೆ ದಾರಿಯಲ್ಲಿ ನಾಯಿಗಳು ಬಗಳ್ತಾ ಇರ್ತವೆ, ಆದರೆ ಆನೆ ಅದು ಯಾವುದಕ್ಕೂ ಪ್ರತಿಕ್ರಿಯೆ ನೀಡಲ್ಲ. ತನ್ನ ಪಾಡ ತಾನು ರಾಜ ಗಾಂಭೀರ್ಯವಾಗಿ ನಡ್ಕೊಂಡು ಹೋಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪುಟ್ಟಸ್ವಾಮಿ ಗೌಡರು ಅಷ್ಟೇ, ಯಾರೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಕೂಡ ಯಾವತ್ತೂ ಅವರು ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಅವರು ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನ ಅಭಿವೃದ್ಧಿ ಮುಖಾಂತರ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಗೌರಿಬಿದನೂರು ತಾಲೂಕಿನಲ್ಲಿ ಕಳೆದ 25 ವರ್ಷಗಳಿಂದ ಆಗದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನ ಇವತ್ತು ಪುಟ್ಟಸ್ವಾಮಿ ಗೌಡರು ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಈ ಪಾರ್ಟಿಗೆ ಹೋದಾಗ ನೋಡಿದೆ,
ಬಹಳಷ್ಟು ಜನ ದೀಪಾವಳಿಯ ಮಿತ್ರರು ಇವತ್ತಿನ ದಿವಸ ಪುಟ್ಟಸ್ವಾಮಿ ಗೌಡರ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವರ ಬಣವನ್ನು ಸೇರ್ಪಡೆ ಆದರು. ಆಗ ನಾನು ಮಾತಾಡದೆ ಹೇಳಿದೆ 600 ಕೋಟಿಗೂ ಹೆಚ್ಚು ಅನುದಾನವನ್ನ ಈ ತಾಲೂಕಿಗೆ ತಂದು ಪುಟ್ಟಸ್ವಾಮಿ ಗೌಡರು ಅಭಿವೃದ್ಧಿಯನ್ನ ಮಾಡೋದರಲ್ಲಿ ಮುಂದಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಆಗದೆ ಇರತಕ್ಕಂತ ಕಾರ್ಯ ಈಗ ಗೌರಿಬಿದನೂರಿನಲ್ಲಿ ತಾಲೂಕಿನಲ್ಲಿ ಆಗ್ತಾ ಇದೆ. ಮೊನ್ನೆ ರಾಮಚಂದ್ರಪುರಕ್ಕೆ ಹೋದೆ, ಆಗ ಹೇಳ್ತಾ ಇದ್ರು ಅಲ್ಲಿ ಸ್ನೇಹಿತರು, ಅಣ್ಣ 25 ವರ್ಷ ಆಗಿತ್ತಣ್ಣ ನಮ್ಮ ರಸ್ತೆಯನ್ನು ಹಾಕಿ, ಇವತ್ತು 25 ವರ್ಷಗಳ ನಂತರ ನಮ್ಮ ಗೌರಿಬಿದನೂರಿಗೆ ರಸ್ತೆಯನ್ನು ಹಾಕಿದ್ದಾರೆ ಅಂತ ಹೇಳಿ. ಅದೇ ರೀತಿ ಡಿ.ಪಾಳ್ಯ ಹೋಬಳಿಯಲ್ಲೂ ಅಷ್ಟೇ, ಅವ್ರ ಊರಿಗೆ ಹೋಗೋದಕ್ಕೆ ಜಾಗ ಇಲ್ದಿದ್ದಾಗ, ರಸ್ತೆ ಇಲ್ದಿದ್ದಾಗ ಅದನ್ನ ರಸ್ತೆಯನ್ನ ಮಾಡಿಕೊಟ್ರು. ಹೊಸೂರಿನಲ್ಲಿ ಕಳೆದ 25 ವರ್ಷಗಳಿಂದ ಒಂದು ರಸ್ತೆಯನ್ನು ಹಾಕ್ಲಿಕ್ಕೆ ಆಗಿರಲಿಲ್ಲ. ಆ ರಸ್ತೆಯನ್ನ ಪುಟ್ಟಸ್ವಾಮಿ ಗೌಡರು ಖುದ್ದು ನಿಂತು ಅಲ್ಲಿದ್ದಂತ ಕಂಬಗಳನ್ನ ತೆಗೆಸಿ ಅಲ್ಲೊಂದು ರಸ್ತೆಯನ್ನ ಮಾಡಿದ್ರು. ನಾನು ಮೊನ್ನೆ ಸೊಣಗಾನಹಳ್ಳಿಗೆ ಹೋದಾಗ ನೋಡಿದೆ, ಆ ರಸ್ತೆ ಬಹಳಷ್ಟು ಉತ್ತಮವಾಗಿದೆ ಮತ್ತು ಬಹಳಷ್ಟು ಜನರ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಹೇಳಿ ನಾನಂತೂ ಭಾವಿಸ್ತಾ ಇದ್ದೀನಿ. ಈ ತರ ಅನೇಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಪುಟ್ಟಸ್ವಾಮಿ ಗೌಡರು ಇವತ್ತಿನ ದಿವಸ ಗೌರಿಬಿದನೂರು ತಾಲೂಕಿನಲ್ಲಿ ಹೆಸರುವಾಸಿಯನ್ನ ಪಡೆಯೋದ್ರಿಂದ ಮುಖಾಂತರ ಮತ್ತೆ ಜನರ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಂದ, ಹಿಂದೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಕಾರ್ಯಗಳಿಂದ ಅವರನ್ನ ಜನರು ಗುರುತಿಸ್ತಾ ಇದ್ರು. ಈಗ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಂದ ಇವತ್ತಿನ ದಿವಸ ಪುಟ್ಟಸ್ವಾಮಿ ಗೌಡರನ್ನ ಜನ ಮೆಚ್ಚಿಕೊಂಡು ಸ್ವಯಂ ಪ್ರೇರಿತವಾಗಿ ಅವರನ್ನ ಕೈ ಬಲಪಡಿಸೋದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಗಲ್ಲಿಯಲ್ಲೂ ಬಂದು KHP ಬಣವನ್ನು ಸೇರ್ತಾ ಇದ್ದಾರೆ.